ಆತನು ಏನು ಹೇಳ್ತಾನೆ ಅದನ್ನ ಮಾತ್ರ ಕೇಳಬೇಕು. ನಮ್ಮ ಆಲೋಚನೆ ನಡೆಯಲ್ಲ, ನಮ್ಮ ಪ್ರಯತ್ನ ನಡೆಯಲ್ಲ. ನಾವ್ ಹೆಂಗ್ ಬೇಕಾರಂಗ್ ಹೋಗ್ತೀವಂದ್ರೆ ಚಾನ್ಸೇ ಇಲ್ಲ. ನಾವ್ ಹೆಂಗಂದ್ರೆ ಲೋಟ ಇದ್ದಂಗ ನಾವೆಲ್ಲ. ಯಾರಿದ್ದಂಗ ನಾವೆಲ್ಲ? ನಮ್ಮ ಮೈಂಡ್, ನಮ್ಮ ಆಲೋಚನೆ, ನಮ್ಮ ಬುದ್ಧಿ ಎಲ್ಲ ಲೋಟ. ಅಂದ್ರೆ ಅಬ್ರಹಾಮನ ತಮ್ಮನ ಮಗ ಈತ ಯಾವುದನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾನೆ? ಸೊದೋಮ್ ಗೋಮಾರ್. ಯಾವುದನ್ನ ಆಯ್ಕೆ ಮಾಡ್ಕೊಳ್ತಾನೆ? ಸೊದೋಮ್ ಗೋಮಾರ್. ಆ ಸೊದೋಮ್ ಗೋಮಾರ್ ಆ ಒಂದು ನಾಶ ಆಗೋದಕ್ಕಿಂತ ಮುಂಚೆ ಹೆಂಗಿತ್ತಂತೆ ಅದು ಗೊತ್ತಾ? ಹೆಂಗಿತ್ತಂತೆ? ಸುಂದರವಾಗಿ ಉದ್ಯಾನವನದಂತೆ ಇತ್ತಂತೆ. ನೋಡೋದಕ್ಕೆ ಎಷ್ಟಾಗಿತ್ತಂತೆ? ಅದು ರಮ್ಯವಾಗಿತ್ತಂತೆ, ಸೂಪರ್ ಆಗಿತ್ತಂತೆ, ದ ಬೆಟರ್ ಆಗಿತ್ತಂತೆ, ದ ಬೆಸ್ಟ್ ಆಗಿತ್ತಂತೆ. ಅದಕ್ಕೆ ಆ ಕಣ್ಣೆತ್ತಿ ನೋಡಿದಾಗ ಹೋಗಿ ಸೊದೋಮ್ ಗೋಮೋರನಲ್ಲಿ ಆತ ಏನ್ ಮಾಡ್ತಾ ಇದ್ದಾನೆ? ವಾಸ ಮಾಡ್ತಾ ಇದ್ದಾನೆ. ಆದರೆ ಕೆಲವು ಕಾಲ ಆದ ಮೇಲೆ ಅಲ್ಲಿ ಏನ್ ಬಂತು ಗೊತ್ತಾ? ಏನ್ ಬಂತಲ್ಲಿ? ನಾಶ ಬಂದ್ಬಿಡ್ತಾರೆ. ಏನ್ ಬಂತಲ್ಲಿ? ನಾಶ. ಎಷ್ಟು ಮಂದಿಗೆ ಅರ್ಥ ಆಯ್ತು? ಇವತ್ತು ನನ್ನ ಸ್ವಂತ ಬುದ್ಧಿ, ನನ್ನ ಸ್ವಂತ ಆಲೋಚನೆ, ನಾನು ಹೆಂಗಾದ್ರೂ ಮಾಡ್ತೀನಿ, ಹೆಂಗಾದ್ರೂ ಹೋಗ್ತೀನಿ, ಹೆಂಗಾದ್ರೂ ಜೀವಿಸ್ತೀನಿ, ಹೇಗಾದ್ರೂ ಮಾಡ್ತೀನಿ, ನಾನು ಪ್ರಾರ್ಥನೆ ಇಲ್ಲ, ಆರಾಧನೆ ಇಲ್ಲ, ಸಭೆ ಇಲ್ಲ, ವಾಕ್ಯ ಇಲ್ಲ, ದೇವರಿಗೆ ಕೊಡೋದಿಲ್ಲ, ಹೆಂಗಾದ್ರೂ ನಾನು ಜೀವಿಸ್ತೀನಿ ಅಂತ ಹೋದ್ರೆ ಗ್ಯಾರಂಟಿ ಇಲ್ಲ. ಹೇಳೋದು ಗ್ಯಾರಂಟಿ ಇಲ್ಲ. ಚೆನ್ನಾಗಿದ್ದೆಲ್ಲ ಆಯ್ತು, ಓಕೆ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಓಕೆ ಎಲ್ಲ ಆಯ್ತು, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ದೇವ್ರು ಸಮ್ ಟೈಮ್ ತಪ್ಪಸಕ್ ನೋಡ್ತಾ ಇರ್ತಾನೆ. ಬಾಳ ಏನ್ ಮಾಡಕ್ ಹೋಗ್ತಾ ಇರ್ತಾನೆ? ತಪ್ಸಕ್ ನೋಡ್ತಿರ್ತಾನೆ. ತಪ್ಸಕ್ ಹೋದ್ರು ಕೂಡ ನಾವೇನ್ ಮಾಡ್ತೀವಿ? ಅಡ ಬಾಪ ಅಂತ ಎಷ್ಟು ಕರ್ಕೊಂಬರ್ತಾನೆ ಹಿಂದೆ, ಮತ್ತೆ ನಾವು ಅಲ್ಲಿಗೆ ಹೋಗ್ತೀವಿ. ಬ್ಯಾಡ 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 ಅಂತ ಹೇಳ್ತಿರ್ತಾನೆ, ಮತ್ತೆ ಎಲ್ಲಿಗೆ ಹೋಗ್ತೀವಿ ನಾವೆಲ್ಲ? ಅದ್ರಾಗ ಎಷ್ಟು ಮಂದಿಗೆ ಅರ್ಥ ಆಯ್ತು? ಎಲ್ಲಾದ್ರೂ ಮಾತಾಡ್ತಾನ ದೇವರು? ಅದಕ್ಕೆ ಇದನ್ನೆಲ್ಲ ಕಲಿಬೇಕಿಂತವೆಲ್ಲ ನಾವು ಹೇಳಿದ್ದವೆಲ್ಲ ಕಲಿಬೇಕು ನಾವು. ಅರ್ಥ ಆಯ್ತಾ? ಬೇಡ ಒಂದ್ಸಲ ಆಯ್ತು ಪ್ರಯತ್ನ, ಓ ಏನೋ ಆಯ್ತು ಬೇಡ, ಅಲ್ಲೇ ಎಚ್ಚರ ಆಗ್ಬಿಡ್ಬೇಕು. ಇನ್ನೊಂದ್ಸಲ ಆಯ್ತು, ಓ ಬೇಡ, ಎಚ್ಚರ ತಗೋ. 3 ಸಲ ಆಯ್ತು, ಎಚ್ಚರ ತಗೋ. 4 ಆಯ್ತು, 5 ಆಯ್ತು, 6 ಆಯ್ತು, 7ನೇ ಸಲ ಫೈನಲ್ ಆಗ್ಬಿಡ್ತದ. ಅದು ಏನಾಗುತ್ತೆ? ಅದು ಫೈನಲ್. ಅದಕ್ಕೆ ಕೆಲವೊಂದು ಕಲ್ತಾಗ ನಾವು ಹುಷಾರಾಗ್ಬಿಡ್ಬೇಕು. ಏನಾಗ್ಬಿಡ್ಬೇಕು? ನಾವೆಲ್ಲ ಹುಷಾರಾಗ್ಬೇಕು. ಆ ದುಡ್ಡು ಕೊಡೋದ್ರಲ್ಲಿ ಹುಷಾರಾಗಿರು, ಆ ದುಡ್ಡು ತಗೊಳ್ಳೋದ್ರಲ್ಲಿ ಹುಷಾರಾಗಿರು, ಆ ಪಾಪ ಮಾಡೋದ್ರಲ್ಲಿ ಎಚ್ಚರವಾಗಿರು, ತಪ್ಪು ಮಾಡೋದ್ರಲ್ಲಿ ಎಚ್ಚರವಾಗಿರು, ಮತ್ತೊಬ್ಬರನ್ನ ನೋವು ಪಡಿಸೋದ್ರಲ್ಲಿ ಎಚ್ಚರವಾಗಿರು. ಹಲ್ಲೆಲೂಯಾ. ಅಯ್ಯೋ ನಾನು ಟೈಮ್ ಪಾಸ್ ಮಾಡ್ತಾ ಇದ್ದಾನೆ, ಕಮಾನ್, ಎಚ್ಚರವಾಗಿರು. ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ, ಎಚ್ಚರವಾಗಿರು. ಎಲ್ಲಿ ಬೇಕಾದಲ್ಲಿ ಹೋಗ್ತಾ ಇದ್ದಾನೆ, ಓಯ್ ಎಚ್ಚರವಾಗಿರು. ಯಾಕೆ? ಏನಾದ್ರೂ ಆಗ್ಬೋದು. ಹೇಳಿ, ಏನಾದ್ರೂ ಆಗ್ಬೋದು. ಯಾವಾಗ ಯೇಸು ಸ್ವಾಮಿ ಮಾತು ಕೇಳಿದ್ರು, ಚೀಪ್ ಹೋಗಿ ಏನಾಯ್ತು? ಅದು ಬೆಸ್ಟ್ ಆಯ್ತು. ಒಂದು ವೇಳೆ ಯೇಸು ಸ್ವಾಮಿ ಮಾತು ಕೇಳದೆ ಹೋಗಿದ್ರೆ ನೀರು ನೀರಾಗಿತ್ತು, ಕಲ್ಲು ಕಲ್ಲಾಗಿತ್ತು, ಖಾಲಿ ಆಗಿರ್ತಿತ್ತು. ಬಟ್ ಯೇಸು ಸ್ವಾಮಿ ಇದ್ದ ಕಾರಣವಾಗಿ, ಯೇಸು ಸ್ವಾಮಿ ಮಾತು ಕೇಳಿದ ಕಾರಣವಾಗಿ ನೀರು ದ್ರಾಕ್ಷಾರಸವಾಯಿತು, ಕಲ್ಲಲ್ಲಿ ದ್ರಾಕ್ಷಾರಸ ಬಂತು, ಚೀಪ್ ಹೋಗಿ ಏನಾಯ್ತಲ್ಲಿ? ಬೆಸ್ಟ್ ಆಯ್ತು. ಇವತ್ತು ಯೇಸು ಸ್ವಾಮಿ ಮಾತು ಕೇಳಿದವರೆಲ್ಲ ಬೆಸ್ಟ್ ಲೈಫ್ ಜೀವಿಸ್ತೇವೆ ನಾವೆಲ್ಲ. ಮಧು ಒಂದು ಮಾತು ಕೇಳ್ತಾ ಇದ್ದೆ ಇವತ್ತು. ಸೈತಾನ ಒಂದು ಕಡೆ ಮಾತಾಡ್ತಾ ಇರ್ತಾನೆ, ಸೈತಾನ ಒಂದು ಕಡೆ ಮಾತಾಡ್ತಾ ಇರ್ತಾನೆ, ಯೇಸು ಸ್ವಾಮಿ ಕೂಡ ಒಂದು ಕಡೆ ಮಾತಾಡ್ತಿರ್ತಾನೆ. ಅದಕ್ಕೆ ನಾನೇನ್ ಹೇಳ್ದೆ ಮಧು ಅವಾಗ? ಯಾರನ್ನ ಕೇಳ್ಬೇಕು ನಾವೆಲ್ಲ? ಸೇವಕರನ್ನ ಕೇಳ್ಬೇಕು, ಸೇವಕರನ್ನ ಕೇಳ್ಬೇಕು, ಸೇವಕರ ಮಾತು ಕೇಳ್ಬೇಕು, ಸೇವಕರ ಮಾತು ಕೇಳಿ ಸೇವಕರ ಆಲೋಚನೆ ಹೋಗ್ಬೇಕು. ಇಲ್ಲಾಂದ್ರೆ ಬೈಬಲ್ ಓದ್ಬೇಕು, ಟಕ ಬೈಬಲ್ ಓದ್ರಿ. ಇಲ್ಲ ಪ್ರಾರ್ಥನೆ ಮಾಡಿ, ದೇವ್ರ ನಾನು ಇದು ಕೈ ಆಗ್ತಾ ಇದ್ರೆ ಇದಕ್ಕೆ ಏನಾದ್ರು ಮಾಡು ಮಾಡು ಅಂತ ಕೇಳುವಾಗ ಆತನು ಆನ್ಸರ್ ಮಾಡ್ತಾನೆ. ಏನ್ ಮಾಡ್ತಾನೆ? ಆತನು ಆನ್ಸರ್ ಮಾಡ್ತಾನೆ. ಇಲ್ಲ ನಮಗೆ ಇಷ್ಟು ಕಷ್ಟ ಅಂದ್ರೆ ಸೇವಕರ ಕೇಳ್ಬೇಕು, ಸೇವಕರ ಮಾತು ಕೇಳ್ಬೇಕು. ಸ್ವಲ್ಪ ಟೈಮ್ ತಗೊಂಡು ಕೇಳ್ಬೇಕು. 1 ತಿಂಗಳು ಟೈಮ್ ತಗೋ, 1 ವಾರ ಟೈಮ್ ತಗೊಳ್ಳಿ. ಯಾಕೆ? ಏನಾಗುತ್ತೆ? ಅವ್ರನ್ನ ಕನ್ವಿನ್ಸ್ ಕೂಡ ಮಾಡಬಾರ್ದು ನಾವೆಲ್ಲ. ಏನ್ ಮಾಡಬಾರ್ದು? ನೇರವಾಗಿ ದೇವರು ಮಾತಾಡ್ತಾನೆ. ಆ ಮಾತಿಗೆ ನೀವು ಒಳಗಾಗಿರಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ದೇವರ ಮೇಲೆ. ಆ ಟೈಮಿಗೆ ಕಷ್ಟ ಆಗಿರ್ಬೋದು, ಆ ಟೈಮಿಗೆ ಬಿಟ್ಕೊಡಕ್ ಆಗ್ಲಾರ್ದೇ ಇರ್ಬೋದು, ಆ ಟೈಮಿಗೆ ದುಃಖ ಅನಿಸಿದ್ರು ಕೂಡ ಬೈಬಲ್ ಹೇಳ್ತು, ದೇವರ ಆತ್ಮ ಹೇಳ್ತಾನೆ, ಮುಂದಿನ ದಿನಗಳಲ್ಲಿ ಸುಗ್ಗಿಯ ಸಮೃದ್ಧಿ ನಿಮ್ಮನ್ನು ಹುಡುಕಿ ಬರುವಂತದ್ದಾಗಿರುತ್ತದೆ.
ಯಾ ಅರ್ಥ ಆಯ್ತಾ ನಿಮಗೆ? ಯಾಕೆಂದ್ರೆ ದೇವ್ರು ಒಳ್ಳೆಯವನು, ಯಾವಾಗ್ಲೂ ಏನ್ ಮಾಡ್ತಾನೆ? ಒಳ್ಳೆಯದು. ಓಕೆ, ಇವಾಗವರೆಗೆ ನಮಗೆ ಗೊತ್ತು ಹೇಳಿ, ಇವಾಗವರೆಗೆ ನಮ್ಗೆ ಗೊತ್ತು. ಇವಾಗ ಎಷ್ಟು ಟೈಮ್? 12:30 ನಮಗೆ ಗೊತ್ತಾ? ಗೊತ್ತಿಲ್ಲ ಹೇಳಿ, ಗೊತ್ತಿಲ್ಲ ಅಂತೇಳಿ. ಸಾಯಂಕಾಲ ಗೊತ್ತಾ ನಿಮಗೆ? ನೋ. ನಾಳೆ ಗೊತ್ತಾ ನಿಮಗೆ? ಗೊತ್ತಿಲ್ಲ. ಬಟ್ ಯೇಸು ಸ್ವಾಮಿಗೆ 12:30 ಗೊತ್ತು. ಯೇಸು ಸ್ವಾಮಿಗೆ 12:30 ಗೊತ್ತು, ಸಾಯಂಕಾಲ ಗೊತ್ತು, ನಾಳೆ ಕೂಡ ಯೇಸು ಸ್ವಾಮಿ ಗೊತ್ತು. ಇಡೀ ವರ್ಷವೇ ಆತನ ಕೈಯಲ್ಲಿದೆ. ಅರ್ಥ ಆಯ್ತಾ? ಸಮ್ಟೈಮ್ ಆತನ ಏನೋ ಅಲ್ಲಿ ತಪ್ಪಿಸ್ತಾ ಇದ್ದಾನೆ, ಓಕೆ, ಯಾಕಂದ್ರೆ ನಾಳೆ ಏನೋ ಆಗ್ಬೋದೇನೋ, ಬದಲಾಯಿಸ್ತಾ ಇದ್ದಾನೆ. ಮುಂದಿನ ದಿನಗಳಲ್ಲಿ ಏನೋ ಆಗ್ತೇನೋ, ಬದಲಾಯಿಸ್ತಾ ಇದ್ದಾನೆ. ಹೇಳಿ, ಒಪ್ಪಿಗೆ ಇಟ್ಕೋ ಅಂತ ಹೇಳೋದು. ಯಾಕಂದ್ರೆ ದೇವರು ಒಳ್ಳೆಯವನು, ಯಾವಾಗ್ಲೂ ಏನ್ ಮಾಡ್ತಾನೆ? ಅವಾಗವಾಗ ನಮಗೆ ಸ್ವಲ್ಪ ನೋವು ಅನಿಸ್ಬೋದು, ಸ್ವಲ್ಪ ಪ್ರಾಬ್ಲಮ್ ಅನಿಸ್ಬೋದು, ಆದರೆ ನಿಮಗೆ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಅದೇ ಸುಗ್ಗಿ ನಿಮಗೆ ಕೊಳ್ಳಿಕ್ಕಿರ್ತದೆ. ಓಕೆನಾ? ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಇಂಜೆಕ್ಷನ್ ಹಾಕ್ತಾರೆ, ಅಯ್ಯೋ ಭಾಳ ನೋವು ಆಗ್ತದೆ. ಏನಾಗ್ತದೆ ಅಲ್ಲಿ? ನನಗೊಂದು ಇಂಜೆಕ್ಷನ್ ಹಾಕಿದ್ರು ಸುಮಾರು ಒಂದು 6 ತಿಂಗಳು ನೋವು ಇರ್ತದೆ. ಎಷ್ಟು ತಿಂಗಳು? 6 ತಿಂಗಳು. ಯಾರಿಗೇನು ಐತೆ ಹಂಗ? ನನಗೈತೆ, ಯಾಕೋ ಗೊತ್ತಿಲ್ಲ. ನೋವು ಕಡಿಮೆ ಆಗುತ್ತಾ? ಎಲ್ಲ ಬಾಡಿ ಎಲ್ಲ ಚೆನ್ನಾಗಾಗುತ್ತೆ. ಅರ್ಥ ಆಯ್ತಾ ನಿಮಗೆ? ಕೆಲವೊಂದು ಆ ಕಾರ್ಯಗಳು ಹಂಗಿರ್ತವೆ. ಇವತ್ತು ನಾನು ಹೇಳ್ತೀನಿ, ಕೆಲವ್ರಿಗೆ ಪ್ರೇರಣೆ, ನೀವು ಒಂದು 5,000 ಕಾಣಿಕೆ ಕೊಡ್ರ, ಆ ಟೈಮಿಗೆ ಅಪ್ಪ ಏನಪ್ಪ ನೋವು ಹೋಗ್ಬಿಡ್ತತೆ. ಅದ್ರ ಗೊತ್ತಿಲ್ಲ. ಆಮೇಲೆ ಬ್ರೇಕ್ ಥ್ರೂಸ್ಗಳು ನಡೀತವೆ. ಏನಾಗ್ತವೆ? ಆಮೇಲೆ ಬಿಡುಗಡೆಗಳು ಆಗ್ತವೆ. ಇವತ್ತು ಚರ್ಚಿಗೆ ಬರೋ, ಈ ವಾರ ನೋವು ಆಗುತ್ತೆ, ದೊಡ್ಡ ಬಿಡುಗಡೆ ಕಾದುಕೊಂಡಿರ್ತದೆ. ಇವತ್ತು ನಿಮ್ಮ ಮನೆ ಪ್ರೇಣಿಗೆ ಬರ್ತೀವಿ, ನೋವು ಆಗುತ್ತೆ, ಎಲ್ಲ ಕ್ಲೀನ್ ಮಾಡಬೇಕು, ಮತ್ತೆ ಎಲ್ಲ ಕ್ಲೀನ್ ಮಾಡಬೇಕು, ಮತ್ತೆ ಅಡ್ಜಸ್ಟ್ ಮಾಡಬೇಕು, ಮತ್ತೆ 500 ಕಾಣಿಕೆ ಕೊಡಬೇಕು. ಓ, ಟೈಮ್ ಎಲ್ಲ ವೇಸ್ಟ್. ಡೋ ಗೊತ್ತಿಲ್ಲದ ಅದ್ಭುತಗಳು ನಿಮ್ಮ ಲೈಫಲ್ಲಿ ಆಗುತ್ತೆ. ಇಂಥವು ಯಾರಿಗೇನು ಆಗಿದೆಯಾ? ಆದ್ರೆ ಅಲ್ಲಲ್ಲಿ ಹೇಳ್ರಿ, ಸಡನ್ಲಿ ಬಂದಿವಿ, ಪ್ರೇಯರ್ ಮಾಡಿದೀವಿ, ಅದ್ಭುತ ಆಗಿದೆ. ಇಂತ ಆಗಿದೆ, ನಾವು ಊಹಿಸಿರಕ್ಕಾಗಿರಲ್ಲ. ಆಗಿದೆ ಅಂತ ಯಾರಿಗೇನ ಆಗಿದೆ, ಏನೋ ಮತ್ತೆ ಯೋಚನೆ ಮಾಡ್ಬೇಕಾ? ಓಕೆ, ಎಷ್ಟು ಮಂದಿಗೆ ಅರ್ಥ ಆಯ್ತು ಇವಾಗ? ನೋಡಿ, ಯೇಸು ಸ್ವಾಮಿ ಮಾತು ಕೇಳಿದಾಗ ಮಾತ್ರ ಚೀಪ್ ಹೋಗಿ ಏನಾಯ್ತದು? ಬೆಸ್ಟ್ ಆಯ್ತು. ಯೇಸು ಸ್ವಾಮಿ ಮಾತು ಕೇಳಿದ್ರೆ ಯಾರೇನ್ ಮಾಡಕ್ಕಾಗಲ್ಲ, ಯಾರೇನ್ ಮಾಡಕ್ಕಾಗಲ್ಲ. ಒಂದು ವೇಳೆ ಸೇವಕರ ಮಾತು ಕೇಳಂಗ, ಒಂದು ವೇಳೆ ಯೇಸು ಸ್ವಾಮಿ ಮಾತು ಕೇಳಂಗ, ಒಂದು ವೇಳೆ ಯೇಸು ಸ್ವಾಮಿಗೆ ಒಳಗಾಗ್ಲಂಗ ಯಾರಾದ್ರೂ ನಷ್ಟ ಇದ್ದಾರಾ? ಇದ್ರೆ ಅಲ್ಲೆಲ್ಲೂ ಹೇಳ್ರಿ. ಯಾರೇ ಇಲ್ವಾ? ಸೂಪರ್. ಅಲ್ಲೆಲ್ಲೂ ಹೇಳಿ. ಇವಾಗ ಹೇಳ ಅರ್ಧ ನಾನು ಹೇಳಿದ ಕ್ವಶನ್ ನೋಡ್ರಿ. ಯೇಸು ಸ್ವಾಮಿಯನ್ನು ಕೇಳಂಗೆ, ಸೇವಕರನ್ನು ಕೇಳಂಗೆ, ದೇವರಿಗೆ ಒಳಗಾಗ್ಲಂಗೆ ಮೀರಿ ನಷ್ಟ ಆದಂತವ್ರು ಯಾರಾದ್ರೂ ಇದ್ದೀರಾ ಅಂತವ್ರು ಹಾಲೆಲೂಯಾ ಹೇಳ್ರಿ ಅಂತ. ಇದ್ದೀರಾ ಅಂತವ್ರು ಯಾರಣ್ಣ? ಇದೀವಿ ಅಣ್ಣ. ನೀನಣ್ಣ ಫಾಸ್ಟ್ ನಾನೇ ಇರ್ತದ್ರಾಗ. ಎಷ್ಟು ಮಂದಿಗೆ ಅರ್ಥ? ಓಕೆ, ಬಿದ್ದಿವಿ, ಮತ್ತೆ ಏನಾಗ್ಬೇಕ? ಎದ್ದೇಳ್ಬೇಕು. ಮತ್ತೇನಾಗ್ಬಿಡಕ್? ಮುಂದೆ ಓಡ್ತಾ ಇರ್ಬೇಕು. ಇನ್ನು ಮುಂದೆ ಯಾರ ಮಾತು ಕೇಳ್ಬೇಕು? ನಾವೆಲ್ಲ ಆತನ ಮಾತು ಕೇಳಿ ಚೀಪ್ ಅನ್ನು ಹೋಗಿ ದೇವ್ರು ಬೆಸ್ಟ್ ಅನ್ನು ಕೊಳ್ಳಿಕ್ಕೆ ಇರ್ತಾನೆ. ಅಲ್ಲಿ ಚೀಪ್ ಇದ್ರು ಕೂಡ ಅದನ್ನ ಬದಲಾಯಿಸಿ ಬೆಸ್ಟ್ ಕೊಡ್ತಾನೆ. ಅರ್ಥ ಆಯ್ತಾ? ಇವುಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು, ನಮ್ಮ ಲೈಫ್ ಇದ್ದ ಹಾಗೆ ಇರಲ್ಲ. ಓಕೆನಾ? ಎನಿವೆ, ಇವತ್ತು ನಾವು ಕೆಲವೊಂದು ವಿಷಯಗಳನ್ನ